ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಉಪಚುನಾವಣೆ ಫಲಿತಾಂಶ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ. ಶಾಲಾ ಉದ್ಯಾನವನ ಉದ್ಘಾಟನೆ ಸಂಭ್ರಮದಲ್ಲಿ ಭಾಗಿಯಾದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ. ಜನವಡದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ವಿಳಂಬಕ್ಕೆ ಆಕ್ರೋಶ. ಅಕ್ರಮ ಮರಳು ಮಾಫಿಯಾ ಅಟ್ಟಹಾಸ, ಅಧಿಕಾರಿಗಳ ಮೇಲೆ ಹಲ್ಲೆ, ಆರೋಪಿ ಬಂಧನ. ಸುದ್ದಿಯ ವಿವರಗಳು. ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕೇರಳದಲ್ಲಿ ತಮ್ಮ ಪಕ್ಷಕ್ಕೆ ಗೆಲುವು ಸಾಧನೆಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು ಪಕ್ಷದ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸಿದರು. ಆದರೆ ತಮಿಳುನಾಡು ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಹಿನ್ನಡೆಯಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮೂಲಕ ಲಕ್ಷಾಂತರ ಅಮಾಯಕ ಮತದಾರರನ್ನು ಮತಪಟ್ಟಿಯಿಂದ ಕೈಬಿಟ್ಟಿರುವ ಆರೋಪ ಮಾಡಿದರು. ಚುನಾವಣಾ ಆಯೋಗ ಬಿಜೆಪಿ ಜೊತೆ ಕೈಜೋಡಿಸಿದೆ, ಆದ್ದರಿಂದಲೇ ಪಶ್ಚಿಮ ಬಂಗಾಳದಲ್ಲಿ ಫಲಿತಾಂಶ ಉಲ್ಟಾಗಿದೆ ಎಂದು ಆರೋಪಿಸಿದರು. ಇದಕ್ಕೆ ವಿರುದ್ಧವಾಗಿ ಕರ್ನಾಟಕದಲ್ಲಿ ನಡೆದ 2 ಚುನಾವಣೆಯಲ್ಲಿ ತಮ್ಮ ಪಕ್ಷ ಗೆಲುವು ಸಾಧಿಸಿದೆ ಎಂದು ಹೇಳಿದರು. ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಹಾಗೂ ಸಮಾಜಮುಖಿ ಕೆಲಸಗಳು ಜನರ ಬೆಂಬಲ ಪಡೆಯಲು ಕಾರಣವಾಗಿವೆ ಎಂದು ತಿಳಿಸಿದರು. 3 ವರ್ಷಗಳಲ್ಲಿ ಸರ್ಕಾರ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜನರು ಗೆಲುವು ನೀಡಿದ್ದಾರೆ. ಪಕ್ಷದೊಳಗೆ ಯಾವುದೇ ಗೊಂದಲ ಇರಲಿಲ್ಲ. ಜನರ ವಿಶ್ವಾಸವೇ ನಮ್ಮ ಗೆಲುವಿಗೆ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರಿಗೆ ಸಚಿವ ಈಶ್ವರ್ ಖಂಡ್ರೆ ಅಭಿನಂದನೆ ಸಲ್ಲಿಸಿದರು. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಪ್ರಚಂಡ ಬಹುಮತದಿಂದ ಗೆದ್ದಿದೆ. ನನ್ನ ಪರವಾಗಿ ನಮ್ಮ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ, ಅಲ್ಲಿನ ಸಂಸದರಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, KC ವೇಣುಗೋಪಾಲ್ರವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕೇರಳ ಮತದಾರರು ಬಹಳ ಜಾಗೃತರಾಗಿದ್ದಾರೆ ಮತ್ತು ಅವರು ಒಂದು ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಜಾತ್ಯತೀತ ಶಕ್ತಿಗಳಿಗೆ ಇವತ್ತು ಬೆಂಬಲ ಕೊಡಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಬಹುಮತವನ್ನು ನಮಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2 ಉಪಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರಿಗೆ, ಮಾನ್ಯ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ, ನಮ್ಮ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಅವರಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡಗಳಿಗೆ, ಅಲ್ಲಿನ ಕಾರ್ಯಕರ್ತರಿಗೆ ಈ ಒಂದು ಜಯ ನಮಗೆ ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೇನು ಸುಮಾರು 3 ವರ್ಷಗಳವರೆಗೆ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದೇವೆ, ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಹೀಗಾಗಿ ಇವತ್ತು ಜನ ನಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯದ ಜನರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ನಮಗೆ ಕೆಲವೊಂದು ಕಡೆ ತಮಿಳುನಾಡುದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ, ಹೊಸ ಮುಖ ಬಂದಿದೆ. ಬೆಂಗಾಲ್ನಲ್ಲಿ ಇವತ್ತು ಹಿಂದೆ ಏನು ಪರಿಸ್ಥಿತಿ ಇತ್ತು, ಇವತ್ತು ಅದು ಉಲ್ಟಾ ಆಗಿದೆ. ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಮಾಡಿ ಅನೇಕ ಜನ ಅಮಾಯಕರ ಮತಗಳನ್ನು ಚೋರಿ ಮಾಡಿ ಇವತ್ತು ಸುಮಾರು ಲಕ್ಷಾಂತರ ಜನರಿಗೆ ಮತ ಹಾಕಲಿಕ್ಕೆ ಅವಕಾಶ ಕೊಡದೆ ಮತದಾರ ಪಟ್ಟಿಯಲ್ಲೇ ಅವರ ಹೆಸರು ತೆಗೆದುಹಾಕಿ ಚುನಾವಣಾ ಆಯೋಗ ಇವತ್ತು BJPಗೆ ಸಹಕಾರ ಕೊಟ್ಟು, ಬೆಂಬಲ ಕೊಟ್ಟು ಈ ರೀತಿಯ ಒಂದು ಫಲಿತಾಂಶ ಬರಲಿಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ, ಇದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಮತ್ತು ಯಾವ ರೀತಿಯಲ್ಲಿ ಇದಕ್ಕೆ ಎದುರಿಸಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ ಮುಖಂಡರು ತೀರ್ಮಾನವನ್ನು ತಗೊಳ್ತಾರೆ. ನೋಡಿ, ಇವತ್ತು ನಿಮ್ಮ ಕಣ್ಣೆದುರುಗಡೆ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಏನು SIR ಆಗಿದೆ, ಲಕ್ಷಾಂತರ ಜನ ಏನು ಮತದಾರರಿದ್ದರು, ಅವ್ರದ್ದು ಮತದಾರ ಪಟ್ಟಿಯಲ್ಲಿ ಹೆಸರೇ ಇವತ್ತು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ಅದು ಅನ್ಯಾಯ ಅಲ್ವಾ? ಈಗ ಅವರು ನೂರು ಹೇಳ್ತಾರೆ. ಅಕ್ರಮ ಮತದಾರ ಹೆಂಗೆ ಬಂದರು? ಉತ್ತರ ಕೊಡಲಿ ಅವರು. ಈ ದೇಶದ ಜನರಿಗೆ BJP ಉತ್ತರ ಕೊಡಬೇಕಲ್ಲ. ಗಡಿ ಯಾರು ಕಾಯ್ತಾರೆ? ಹೌದ್ರಿ, ನುಸುಳುಕೋರು ಯಾರು? ಗಡಿ ಯಾರು ಕಾಯ್ತಾರೆ? ಗಡಿ ರಾಜ್ಯ ಸರ್ಕಾರ ಕಾಯ್ತದ? ಸ್ಥಳೀಯ ಸರ್ಕಾರ ಸಾಥ್ ಪ್ರಶ್ನೆ ಅಲ್ಲ, ಗಡಿ ಕಾಯೋರು ನೀವೇ ಅಲ್ಲ.
ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಇಲ್ಲ? ಯಾರು ಬೇಕಾಗಿದ್ರು ಬರ್ಲಿಕ್ಕೆ ಬಿಡ್ತೀರಾ? ಬಿಟ್ಟರೆ ನೀವು ಅಧಿಕಾರ ಮಾಡಲಿಕ್ಕೆ ನಿಮಗೆ ಏನಾದರೂ ನೈತಿಕತೆ ಇದೆಯಾ? ಗಡಿ ಕಾಯೋರು ನೀವೇ. ವಿದೇಶಿಗರು ಬಂದರೂ ಅಲ್ಲೇ ಹಿಡಿಬೇಕಾಗಿತ್ತು, ಯಾಕೆ ಹಿಡ್ದಿಲ್ಲ? ಅರೆ ಅವ್ರು ಎಲ್ಲರೂ ಸ್ಥಳೀಯರೇ ಇದ್ದಾರೆ. ಸ್ಥಳೀಯರ ಗಡಿ ನುಸುಳುಕೋರು ಯಾರಾದರೂ ಬಂದರೆ ಅವ್ರಿಗೆ ಯಾರಿಗಾದರೂ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅಂತ ಯಾರೂ ಹೇಳೋದಿಲ್ಲ. ಗೊತ್ತಾಯ್ತಾ? ಇವತ್ತು ಜ್ಞಾನೋದಯ ಆಯ್ತಾ? ಅದರ ಅರ್ಥ ನೀವು ಸಂಪೂರ್ಣವಾಗಿ ಗಡಿ ಕಾಯಲಿಕ್ಕೆ ವಿಫಲರಾಗಿದ್ದೀರಂತ ಆಯ್ತಾ ಇಲ್ಲ? ಬೀದರ್ ತಾಲೂಕಿನ ರಂಜೋಳ್ಖೇಣಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಶಾಲಾ ಉದ್ಯಾನವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉದ್ಘಾಟನೆ ನೆರವೇರಿಸಿದರು. ಶಾಲೆಯ ಆವರಣವನ್ನು ನೋಡಿ ಉದ್ಯಾನವನಕ್ಕೆ ಬಂದಂತ ಅನುಭವವಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಳೆಯ ಗೋಡೆಗಳಿಗೆ ಜೀವ ತುಂಬಿದ ಚಿತ್ರಕಲಾ ಶಿಕ್ಷಕ ವಿಷ್ಣುಕಾಂತ್ ಠಾಕೂರ್ ಅವರನ್ನು ಅಭಿನಂದಿಸಿದ ಅವರು, ಶಾಲೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣಕ್ಕೆ ಶ್ರಮಿಸಿದ ಮುಖ್ಯಗುರು ಮಂಜುನಾಥ್ ಎನ್ಆರ್ ಅವರ ಸೇವೆಯನ್ನು ಶ್ಲಾಘಿಸಿದರು. ತಮ್ಮ ಪ್ರೇರಣಾದಾಯಕ ಭಾಷಣದಲ್ಲಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಸ್ಪಷ್ಟ ಗುರಿಯೊಂದಿಗೆ ಮುಂದೆ ಸಾಗಿದರೆ ಉನ್ನತ ಸಾಧನೆ ಸಾಧ್ಯವೆಂದು ತಿಳಿಸಿದರು. ಭವಿಷ್ಯದ ಗುರಿಗಳನ್ನು ನಿಗದಿಪಡಿಸಿಕೊಂಡು ನಿರಂತರ ಪರಿಶ್ರಮ ಪಡೆಯಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕುರಿತು ಮುಖ್ಯ ಶಿಕ್ಷಕರು ಮನವಿ ಸಲ್ಲಿಸಿದ್ದು, ಅವುಗಳನ್ನು ಶೀಘ್ರದಲ್ಲಿ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಪರಿಶ್ರಮ ಹಾಗೂ ಪಾಲಕರ ಬೆಂಬಲವೇ ಪ್ರಮುಖ ಕಾರಣವೆಂದು ಗುರುತಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಸುಂದರೀಕರಣ ಮತ್ತು ಉದ್ಯಾನವನ ನಿರ್ಮಾಣಕ್ಕೆ ಸಹಕರಿಸಿದ ದಾನಿಗಳು, ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರನ್ನು ಗೌರವಿಸಲಾಯಿತು. ಶಾಲೆಗೆ ಬಹಳ ಸಂತೋಷಕರದ ಈ ದಿನ ನಾವೆಂದೂ ಮರೆಯಲಾಗದು. ಒಂದು ಹೋದ ವರ್ಷದಿಂದ ಪ್ರತಿಯೊಂದು ಮಗುವಿನ ಹುಟ್ಟಿದ ಹಬ್ಬವನ್ನು ಕಲ್ಲು ನೆಡಲು ನಾವು ಅದರಂತೆ ಮಕ್ಕಳು ಸಹ ನಮ್ಮ ಹುಟ್ಟಿದ ಅದರ ಫಲಶ್ರುತಿಯಾಗಿಯೇ ಇದು ನಾವು ಕಾಣುತ್ತಿರುವಂತಹ ಹಸಿರು, ಹಸಿರೇ ಉಸಿರು. ಎಲ್ಲಾ ಶಿಕ್ಷಣ ಕ್ಷೇತ್ರದ ಎಲ್ಲಾ ಪ್ರೋಗ್ರಾಮ್ಗಳು, ಅದರಲ್ಲಿ NMMS ಆಗಿರ್ಬಹುದು, ಇನ್ಸ್ಪೈರ್ ಅವಾರ್ಡ್ ಆಗಿರಬಹುದು, ಹಾಗೂ ಬಿಸಿ ಊಟದಾಗಿರ್ಬಹುದು, ಬಿಸಿ ಊಟ, ಕ್ಷೀರ ಭಾಗ್ಯ ವಿತರಣೆ, ಅನ್ನಭಾಗ್ಯ ವಿತರಣೆ ಹಾಗೂ ಮೊಟ್ಟೆ ಬಾಳೆಹಣ್ಣುಗಳ ವಿತರಣೆ, ಈ ಎಲ್ಲಾ ಚಿತ್ರಗಳನ್ನ ಸಹ ನಾವು ಗೋಡೆಯಲ್ಲಿ ನೋಡಬಹುದು. ನಂತರದಲ್ಲಿ ಬಂದಾಗ ನಮಗೆ ನಮ್ಮ ಮಕ್ಕಳ ಹಕ್ಕುಗಳನ್ನ ಬರೆಸಿರುವಂತಹ ಚಿತ್ರಗಳನ್ನ ನಾವು ಕಾಣಬಹುದು. ಅದರಲ್ಲಿ ಚೈಲ್ಡ್ ಲೈನ್ ಬೀದರ್ನಲ್ಲಿ ಹರಡಿರುವಂತಹ ಕಲೆ ಯಾವುದು ಅಂದ್ರೆ ಬಿದ್ರಿ ಕಲೆ. ಆ ಬಿದ್ರಿ ಕಲೆಯ ಚಿತ್ರಣವೂ ಸಹ ನಾವು ಎಲ್ಲರೂ ಎತ್ತಿಕೊಂಡು ಮಾನ್ಯ ಶಾಸಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು. ಜೋರಾದ ಚಪ್ಪಾಳೆಗಳು. ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರೌಢಶಾಲೆ ರಂಜೋಳ್ಖೇಣಿ ತಾಲೂಕಾ ಜಿಲ್ಲಾ ಬೀದರ್ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಉದ್ಯಾನವನ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಬೀದರ್ ತಾಲೂಕಿನ ಚನ್ವಡೆ ಗ್ರಾಮ ಪಂಚಾಯಿತಿಯಲ್ಲಿ ತೀವ್ರ ನೀರಿನ ಸಮಸ್ಯೆ ಉಂಟಾಗಿದ್ದು, ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ವಿಳಂಬದ ವಿರುದ್ಧ ಸಮಾಜದ ಹೋರಾಟಗಾರರೊಬ್ಬರು ಧ್ವನಿ ಎತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಜಲಜೀವನ್ ಮಿಷನ್ ಯೋಜನೆಯಡಿ ಚನ್ವಡೆ ಗ್ರಾಮ ಪಂಚಾಯಿತಿಗೆ ಸುಮಾರು 5 ರಿಂದ 6 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದರೂ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. 2022ರಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡು 2023ರಲ್ಲಿ ತಾಂತ್ರಿಕ ಅನುಮೋದನೆ ದೊರೆತಿದ್ದರೂ 3 ವರ್ಷ ಕಳೆದರೂ ಯೋಜನೆ ಅರ್ಧಕ್ಕೆ ನಿಂತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೇಸಿಗೆ ತೀವ್ರವಾಗುತ್ತಿದ್ದಂತೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಸಂಕಷ್ಟ ಅನುಭವಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎಂದು ಆರೋಪಿಸಿದರು. ಗುತ್ತಿಗೆದಾರರು ಅನುದಾನ ಪಡೆದುಕೊಂಡಿದ್ದರೂ ಕಾಮಗಾರಿ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದರು.
ಮಳೆಗಾಲ ಬಂದಾಗ ಸಹಜವಾಗಿ ನೀರು ಸಿಗುತ್ತದೆ, ಆದರೆ ಬೇಸಿಗೆಯಲ್ಲಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಟೆಂಡರ್ನಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಗಡುವು ಸ್ಪಷ್ಟವಾಗಿ ನಮೂದಿಸಿಲ್ಲವೇ ಎಂದು ಪ್ರಶ್ನಿಸಿದರು. ಇದಲ್ಲದೆ ಕಾಮಗಾರಿ ವಿಳಂಬಕ್ಕೆ ಕಾರಣವಾದ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಗುತ್ತಿಗೆಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಆಗ್ರಹಿಸಿದರು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವ ಮೂಲಕ ಜನರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತನಾಗಿದ್ದೀನಿ. ಇವಾಗ ಚನ್ನವಾಡ ಗ್ರಾಮ ಪಂಚಾಯತ್ ಹತ್ರ ನಾವಿದ್ದೀವಿ. ಆತ್ಮೀಯರೇ, ತಮ್ಮ ಮಾಧ್ಯಮದ ಮೂಲಕವಾಗಿ ನಮ್ಮ ಗ್ರಾಮದ ನೀರಿನ ಸಮಸ್ಯೆ ಬಗ್ಗೆ ನಾನು ತಮ್ಮೊಟ್ಟಿಗೆ ವಿಷಯನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಏನು ಜಲ್ ಮಿಷನ್ ಅನ್ನುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಾಯೋಜಿತ ಬಹುದೊಡ್ಡ ಯೋಜನೆಯಾಗಿದೆ. ಸುಮಾರು 5 ರಿಂದ 6 ಕೋಟಿ ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಬಂದಿರ್ತದೆ. ಇದು 2022ರಲ್ಲಿ ಟೆಂಡರ್ ಪ್ರೋಸೆಸ್ ಆಗಿಬಿಟ್ಟು 2023ರಲ್ಲಿ ತಾಂತ್ರಿಕ ಅನುಮೋದನೆ ಎಲ್ಲ ಒಂದು ಕಾಂಟ್ರಾಕ್ಟರ್ಗೆ ಸಿಕ್ಕಿರ್ತದೆ. ಸುಮಾರು 3 ವರ್ಷ ಕಳೆದರೂ ಕೂಡ ಇಲ್ಲಿ ತನಕ ಅರ್ಧಂಬರ್ಧ ಕೆಲಸ ಆಗಿದೆ. ಇಲ್ಲಿ ಈಗ ಬೇಸಿಗೆ ಇದೆ, ಬಹಳಷ್ಟು ನೀರಿನ ಸಮಸ್ಯೆ ಇದೆ. ಜನ ಈ ನೀರಿನ ಸಮಸ್ಯೆಯಿಂದ ಬಹಳಷ್ಟು ಪರದಾಡ್ತಾ ಇದ್ದಾರೆ. ಸಂಬಂಧಪಟ್ಟಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬಹಳಷ್ಟು ಸಮಸ್ಯೆ ಇದೆ ನೀರಿಂದು. ಹೆಣ್ಮಕ್ಳು ಸುಮಾರು ಅರ್ಧ ದಿನ ಈ ನೀರು ತರೋದ್ರಲ್ಲಿ ಕಾಲ ಕಳೀತಾ ಇದ್ದಾರೆ. ಎಲ್ಲೂ ಕೂಡ ಇದು ಕಂಪ್ಲೀಟು ಕೆಲಸ ಆಗಿಲ್ಲ. ಆದರೆ ಅನುದಾನ ಅಂತೂ ಸಾಕಷ್ಟು ಮಟ್ಟದಲ್ಲಿ ಈಗಾಗಲೇ ಗುತ್ತಿಗೆದಾರರು ಪಡೆದಿರ್ತಾರೆ. ಅನೇಕ ಸಾರಿ ನಾವು ಕೂಡ ಅವ್ರಿಗೆ ಫೋನ್ ಮುಖಾಂತರವಾಗಿ ಮಾತಾಡಿದ್ದೀವಿ. ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಸಬ್ ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದು ಮತ್ತು ಮೇನ್ ಕಾಂಟ್ರಾಕ್ಟರ್ ಏನೋ ಸಮಸ್ಯೆ ಇದೆ, ಅದೇನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮಗೇನು ಬೇಕು, ಜನರಿಗೇನು ಬೇಕು, ನೀರು ಕೊಡಿಸ್ಬೇಕು. ಇಡೀ ಬೇಸಿಗೆನೇ ಮುಗಿತಾ ಇದೆ. ಈ ಇಡೀ ಬೇಸಿಗೆ ಮುಗಿದ ಮೇಲೆ ಇನ್ನು ಸ್ವಲ್ಪ ದಿನ ಏನಂದರೆ ಭಾಳಷ್ಟು ಆದರೆ ಬೇಸಿಗೆ ಮುಗಿಲಿಕ್ಕೆ ಒಂದು 25 ಒಂದು ಬಾಳೆ ಅಂದರೆ 1 ತಿಂಗಳು ಸಮಯ ಇದೆ. ಈಗಲೇ ನೀರಿನ ಅವಶ್ಯಕತೆ ಇದೆ. ಇದನ್ನು ಬಿಟ್ಟು ಇನ್ನು ಮಳೆಗಾಲದಾಗ ಇವರು ಯಾವಾಗ ನೀರು ಕೊಡಿಸ್ತಾರೆ? ಮತ್ತು ಏನಿದು ಟೆಂಡರ್ ಆಗಿದೆ, ಈ ಟೆಂಡರಲ್ಲಿ ಏನಾದರೂ ಇಷ್ಟು ದಿವಸದಲ್ಲಿ ಕಾಮಗಾರಿಯನ್ನು ಮುಗಿಸ್ಬೇಕು, ಹ್ಯಾಂಡೋವರ್ ಮಾಡಬೇಕು ಅನ್ನೋ ಎಲ್ಲ ಟರ್ಮ್ ಕಂಡೀಷನ್ ಇರ್ತದಲ್ಲ, ಅದು ಕಂಡೀಷನ್ ಟರ್ಮ್ಸ್ ಎಲ್ಲ ಇವರು ವೈಲೇಟ್ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಿನ ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅವ್ರ ಗುತ್ತಿಗೆಯನ್ನು ರದ್ದುಪಡಿಸಬೇಕು, ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಬೇಕು ಮತ್ತು ಕಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು ಅಂಥೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಇಲ್ಲ, ಅವರಿಬ್ಬರು ಸಮಸ್ಯೆಗಳು ಅದ್ರ ಬಗ್ಗೆ ಹೆಚ್ಚಿಗೆ ಏನಪ್ಪ ಅಂದ್ರೆ ಮುತುವರ್ಜಿ ವಹಿಸಿ ಈ ಸಮಸ್ಯೆನ ಬಗೆಹರಿಸಬೇಕು. ನೋಡಿ, ಈಗ 3 ವರ್ಷ ಆದರೂ ಕೂಡ ಕೆಲಸ ಆಗಿಲ್ಲ ಅಂದ್ರೆ ಈ ಅಧಿಕಾರಿಗಳೇನು ನಿದ್ದೆ ಮಾಡ್ತಾ ಇದ್ದಾರೆ? ಏನು ಹೇಳ್ರಿ, ಈಗ ನಿಮ್ಮ ಮಾಧ್ಯಮದವರು ಅವ್ರಿಗೆ ಕೇಳ್ರಿ, ಏನು ನಿದ್ದೆ ಮಾಡ್ತಾ ಇದ್ದಾರೆ ಅಂತಲೇ ಕೇಳಿ. ಜನನೇ ಇದೇ ಥರ ಕೇಳ್ತಾ ಇದ್ದಾರೆ ನಿಮಗೆ. ಅದಕ್ಕೆ ನಾವು ಹಾಗೆ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಕೇಳ್ತಾ ಇದ್ದೀವಿ ಅಂತ ನೀವು ಪ್ರಶ್ನೆ ಮಾಡಿ. ಇದು ಅತಿ ಶೀಘ್ರದಲ್ಲಿ ಬಗೆಹರಿಸಬೇಕು. ಬಗೆಹರಿಸಿಲ್ಲ ಅಂದ್ರೆ ಈ ಇಡೀ ಊರಲ್ಲಿ ಒಂದು ದೊಡ್ಡ ಮಟ್ಟದ ಉಗ್ರವಾದ ಪ್ರತಿಭಟನೆಯನ್ನು ಅತಿ ಶೀಘ್ರದಲ್ಲೇ ಇಡೀ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಔರಾದ್ ಪಟ್ಟಣದಲ್ಲಿ ಅಕ್ರಮ ಮರಳು ಸಾಗಾಟ ತಪಾಸಣೆ ವೇಳೆ ಮರಳು ಮಾಫಿಯಾ ಅಟ್ಟಹಾಸ ಮೆರೆದಿದ್ದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ನಡೆಸಿದ ಘಟನೆ ನಡೆದಿದೆ. ಮುಖ್ಯ ರಸ್ತೆಯಲ್ಲಿ ನಿಯಮ ಬಾಹಿರವಾಗಿ ಮರಳು ಸಾಗಿಸುತ್ತಿದ್ದ ಲಾರಿಯನ್ನು ತಡೆದ ವೇಳೆ ಲಾರಿ ಮಾಲೀಕ ಚಂದರ್ ಎಂಬಂತ ಅಧಿಕಾರಿಗಳಾದ ವಿಶ್ವನಾಥ್ ಹಾಗೂ ಲೋಕೇಶ್ ಮೇಲೆ ಹಲ್ಲೆ ನಡೆಸಿದನು. ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿದ ಆರೋಪ ಎದುರಾಗಿದೆ. ಈ ಘಟನೆ ಅಕ್ರಮ ಮರಳು ಮಾಫಿಯಾದ ಗುಂಡಾಗಿರಿ ಮತ್ತೊಮ್ಮೆ ಬಯಲಿಗೆಳೆದಿದ್ದು ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ. ಸ್ಥಳೀಯರು ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಔರಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ಮುಂದಿನ ತನಿಖೆ ಮುಂದುವರೆದಿದೆ. ನಾನ್ ನಿನಗ್ ಸಮಜಾಸ್ ಹೇಳತ್ತೀನಿ. 4 ವರ್ಷ ಕೆಳಗ 1 ಎಕರೆ ಮಾರೀನಿ. ನಿನ್ ಚಕ್ಕರ್ದಾಗ ಲೋಕೇಶ್ ರಾಯಲ್ಟಿ ತಕೊಂಡ್ರ ಅವ್ರ ಮೊಬೈಲ್ ತಕೊಂಡು ದುಡ್ಡು ತಕೊಂಡು ದಾದಾಗಿರಿ ಮಾಡ್ತಾ ಇದ್ದೀಯಾ? ನಿನ್ ಕುಂಡಲ್ ತಮ್ಮಿದ್ರ ಗಾಡಿ ಹೋಯ್ ತೋರಿಸ್ತೀನಿ ನಾನು. ಇಲ್ಲಿ ನೀರ ಇರ್ಬೇಕಿಲ್ಲ ಅದ್ರ ನಾರ ಇರ್ಬೇಕು. ನೀ ಗಾಡಿ ತಗೊಂಡು ತೋರಿಸಿಲ್ಲ ನಿಂದು.
ಬೀದರ್ ಜಿಲ್ಲೆಯ ಮರ್ಕುಂದ ಗ್ರಾಮದಲ್ಲಿ ಮನೆ ಮೋಟೇಶನ್ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಗ್ರಾಮ ಆಡಳಿತಾಧಿಕಾರಿ ವಿಎ ಶಿವಕುಮಾರ್ ಹಾಗೂ ಆತನ ಸಹಚರ ಶರಣಯ್ಯ ಸ್ವಾಮಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಹಾದೇವ್ ಶಾಂತಪ್ಪ ಎಂಬುವವರ ಮನೆ ಮೋಟೇಶನ್ ಪ್ರಕ್ರಿಯೆಗಾಗಿ ಒಟ್ಟು 5 ಲಕ್ಷ ಲಂಚ ಬೇಡಿಕೆ ಇಟ್ಟಿದ್ದ ಆರೋಪ ಎದುರಿಸುತ್ತಿದ್ದ ವಿಎ ಶಿವಕುಮಾರ್ ವಿರುದ್ಧ ಮಹಾದೇವ್ ಲೋಕಾಯುಕ್ತ ದೂರು ನೀಡಿದರು. ಇದರ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಕಾರ್ಯಾಚರಣೆ ನಡೆಸಿದರು. ಮರ್ಕುಂದ ಗ್ರಾಮದ ಹೊರವಲಯದಲ್ಲಿರುವ ಧಾಬಾವೊಂದರಲ್ಲಿ ಮುಂಗಡವಾಗಿ 2.5 ಲಕ್ಷ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಾರ್ಯಾಚರಣೆಯನ್ನು ಬೀದರ್ ಲೋಕಾಯುಕ್ತ ಡಿಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ಪಿಐ ಅರ್ಜುನಪ್ಪ ಹಾಗೂ ಸಿಬ್ಬಂದಿ ತಂಡ ಯಶಸ್ವಿಯಾಗಿ ನಡೆಸಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಬೀದರ್ ತಾಲೂಕಿನ ಆಣಂದೂರು ವಲಯದ ಕಪ್ಲಪುರಿಯೆ ಗ್ರಾಮ ಪಂಚಾಯಿತಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದನ್ವಯ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಹಾಗೂ ನಿಯಮಗಳು 2004ರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಾಗೂ ಇಲಾಖಾಧಿಕಾರಿಗಳಿಗೆ ಅಭಿಶಿಕ್ಷಣ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪ್ರಕಾಶ್ ಬನ್ನಸೋಡೆ ಉದ್ಘಾಟಿಸಿ ಮಾತನಾಡಿದ ಅವರು, ವರದಕ್ಷಿಣೆ ನೀಡುವುದು ಹಾಗೂ ಸ್ವೀಕರಿಸುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು, ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳನ್ನು ಕಾಪಾಡಲು ಕಾನೂನುಗಳ ಬಗ್ಗೆ ತಿಳಿವು ಅತ್ಯಂತ ಅಗತ್ಯ ಎಂದರು. ಕ್ರಿಮಿನಲ್ ಪ್ರಕರಣಗಳು, ಫೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ, ವರದಕ್ಷಿಣೆ ಕಿರುಕುಳ, ಲಿಂಗ ಭ್ರೂಣ ಹತ್ಯೆ ಹಾಗೂ ಲಿಂಗ ತಾರತಮ್ಯದಂತಹ ಸಾಮಾಜಿಕ ಕಿಡುಕೋಪಗಳ ಬಗ್ಗೆ ವಿವರವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಧರ್ ಎಂಎಸ್ ಅವರು ಇಲಾಖೆಯ ವಿವಿಧ ಯೋಜನೆಗಳಾದ ಸಖಿ ಒನ್ ಸ್ಟಾಪ್ ಸೆಂಟರ್, ಸಾಂತ್ವನ ಕೇಂದ್ರ, ಸಾದ್ವಾರ್ ಕೇಂದ್ರ ಹಾಗೂ ಮಕ್ಕಳ ಸಹಾಯವಾಣಿ ಕುರಿತು ಮಾಹಿತಿ ನೀಡಿದರು. ಮಹಿಳೆಯರು ಸಂಕಷ್ಟದಲ್ಲಿದ್ದಾಗ ಈ ಯೋಜನೆಗಳ ಸದುಪಯೋಗ ಪಡೆಯಬೇಕು ಎಂದು ಕರೆ ನೀಡಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.